ಕೇರಳದ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ 4 ಕೆಜಿ ಚಿನ್ನ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 476 ಗ್ರಾಂನಷ್ಟು ಚಿನ್ನ ಬಳ್ಳಾರಿ ಕೂಡ ಬಂದಿರುವಂಥ ಮಾಹಿತಿ ಬಂದಿರುವಂಥದ್ದು. ಹೀಗಾಗಿ ಬಳ್ಳಾರಿಯ ಬೆಂಗಳೂರು ರಸ್ತೆಯಲ್ಲಿರತಕ್ಕಂತಹ ರುದ್ದಂ ಜ್ಯುವೆಲರ್ನಲ್ಲಿ ಸರಿಸುಮಾರು 476 ಗ್ರಾಂ ಚಿನ್ನವನ್ನು ಅಂದರೆ ಶಬರಿಮಲೈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನು 4 ಕೆಜಿ ಚಿನ್ನ ಕಳ್ಳತನ ಆಗಿತ್ತು ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರಿಸುಮಾರು 476 ಗ್ರಾಂ ರುದ್ದಂ ಜ್ಯುವೆಲರ್ನಲ್ಲಿ ಖರೀದಿಯಾಗಿತ್ತು ಅನ್ನೋ ಆರೋಪ ಇರುವಂಥದ್ದು. ಹೀಗಾಗಿ ಕೇರಳದ SIT ಅಧಿಕಾರಿಗಳು ನಿನ್ನೆ ದಾಳಿ ನಡೆಸಿ ಸರಿಸುಮಾರು ಸಾಕಷ್ಟು ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಅಂದರೆ ಪ್ರಮುಖವಾಗಿ ಅಲ್ಲಿ ಏನು ಅಯ್ಯಪ್ಪ ಸ್ವಾಮಿ ಸಂಬಂಧಪಟ್ಟಿರ್ತಕ್ಕಂಥ ಚಿನ್ನ ಇಲ್ಲಿ ನಿನ್ನೆ SIT ಅಧಿಕಾರಿಗಳು ರಿಕವರಿಯನ್ನು ಮಾಡಿಕೊಂಡಿರ್ತಕ್ಕಂಥ ಮಾಹಿತಿ ಕೂಡ ದೊರೆತಿರುವಂಥದ್ದು. ಅಂದರೆ ಆ ಚಿನ್ನ ಹೇಗೆ ಬಳ್ಳಾರಿ ಮಾರ್ಗಕ್ಕೆ ಬಂತು, ಅದನ್ನು ತಂದು ಕೊಟ್ಟವ್ರು ಯಾರು, ಅದು ಯಾವ ರೀತಿ ಹಣದ ವಹಿವಾಟು ಆಗಿತ್ತು ಅನ್ನೋ ಬಗ್ಗೆ ಸಾಕಷ್ಟು ಈಗಾಗಲೇ ಮಾಹಿತಿಯನ್ನು ಪಡೆದಿರ್ತಕ್ಕಂಥ SIT ಅಧಿಕಾರಿಗಳು ಗೋವರ್ಧನ್ ಅಂದರೆ ಚಿನ್ನದ ಅಂಗಡಿ ಮಾಲೀಕ ಆಗಿರ್ತಕ್ಕಂಥ ಗೋವರ್ಧನ್ ಕೂಡ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ವಿಚಾರಣೆ ಸಂದರ್ಭದಲ್ಲಿ ಗೋವರ್ಧನ್ ಹೇಳಿರುವಂಥ ಮಾಹಿತಿ ಏನಂತಂದರೆ, ನನಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಚಿನ್ನ ಅನ್ನೋ ಮಾಹಿತಿ ನನಗೆ ಗೊತ್ತಿರಲಿಲ್ಲ. ಯಾರೋ ಒಬ್ಬ ಬಂದು ಆ ಚಿನ್ನವನ್ನು ನಮಗೆ ಕೊಟ್ಟ, ಅದ್ರ ಪ್ರಕಾರವಾಗಿ ನಾನು ಖರೀದಿ ಮಾಡಿದ್ದೀನಿ. ಖರೀದಿ ಮಾಡಿ ಅದನ್ನು ಚಿನ್ನಾಭರಣಕ್ಕೆ ಬಳಸಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ನಾನು ಖರೀದಿ ಮಾಡಿದೆ ಅನ್ನೋ ಮಾಹಿತಿಯನ್ನು SIT ಅಧಿಕಾರಿಗಳಿಗೆ ಕೊಟ್ಟಿರುವಂಥದ್ದು. ಆದರೆ ಯಾವುದೇ ದಾಖಲೆಗಳು ಇಲ್ಲದ ಹಾಗೆಯೇ ಅದು ಹೇಗೆ ತಾವು ಚಿನ್ನವನ್ನು ಖರೀದಿ ಮಾಡಿದ ಅನ್ನೋ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಗೋವರ್ಧನ್ ಕೂಡ ವಿಚಾರಣೆ ಮಾಡಿರುವಂಥದ್ದು. ಜೊತೆಗೆ ಆ 476 ಗ್ರಾಂ ಚಿನ್ನವನ್ನು ಯಾವುದಕ್ಕೆ ಬಳಕೆ ಮಾಡಿದ್ರು ಕೂಡ ಸಾಕಷ್ಟು ರೀತಿಯಾಗಿ ಇರತಕ್ಕಂಥ ತನಿಖೆಯನ್ನು ಮಾಡಿರುವಂಥದ್ದು. ಹೀಗಾಗಿ SIT ಅಧಿಕಾರಿಗಳು ನಿನ್ನೆ ದಾಳಿ ಮಾಡಿದ ಬಳಿಕ, ಇಲ್ಲಿ ಪರಿಶೀಲನೆ ಮಾಡಿದ ಬಳಿಕ, ಜೊತೆಗೆ ಚಿನ್ನವನ್ನು ರಿಕವರಿ ಮಾಡಿದ ಬಳಿಕ ಆ ಶಾಫನ್ನು ಕ್ಲೋಸ್ ಮಾಡಿರ್ತಕ್ಕಂಥ ಗೋವರ್ಧನ್ ಅವರು ಅಂದರೆ ಸಾಕಷ್ಟು ಇಲ್ಲಿ ಪೊಲೀಸರು ಬರುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗೆ ಗ್ರಾಸವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಶಾಪನ್ನು ಕ್ಲೋಸ್ ಮಾಡಿ ಹೋಗಿರ್ತಕ್ಕಂಥ ಗೋವರ್ಧನ್ ಅವರು ಈ ಬಗ್ಗೆ ಕೂಡ SIT ಅಧಿಕಾರಿಗಳು ದಾಳಿ ಮಾಡಿರೋ ಬಗ್ಗೆ ಒಪ್ಕೊಳ್ತಾರೆ. ಜೊತೆಗೆ ಅವರು SIT ಅಧಿಕಾರಿಗಳು ಯಾವುದೇ ಇರ್ತಕ್ಕಂಥ ಮಾಹಿತಿಯನ್ನು ಹೇಳಬೇಡಿ ಅನ್ನೋ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಹೇಳಿರುವಂಥದ್ದು. ಹೀಗಾಗಿ ಯಾವ ಮಾಹಿತಿಯನ್ನು ಕೂಡ ಗೋವರ್ಧನ್ ಬಿಟ್ಕೊಡ್ತಾ ಇಲ್ಲ. ಜೊತೆಗೆ ಏನು ಶಬರಿಮಲೈ ಸಂಬಂಧಪಟ್ಟಂತಹ 746 ಗ್ರಾಂ ಚಿನ್ನವನ್ನು ಖರೀದಿ ಮಾಡಿರೋ ಬಗ್ಗೆ ಈಗಾಗಲೇ ಒಪ್ಪಿಕೊಂಡಿರ್ತಕ್ಕಂಥ ಗೋವರ್ಧನ್, ಜೊತೆಗೆ ಆ ಚಿನ್ನವನ್ನು ಕೂಡ ಈಗಾಗಲೇ SIT ಅಧಿಕಾರಿಗಳು ರಿಕವರಿ ಮಾಡಿರ್ತಕ್ಕಂಥ ಮಾಹಿತಿ ಕೂಡ ದೊರೆತಿರುವಂಥದ್ದು. ಕ್ಯಾಮರಾ ಪರ್ಸನ್ ಮತ್ತು ಜೊತೆ ವಿನಾಯಕ ಬಡಿಗಟ್ಟಿ, ವಿನಾಯನ್, ಬಳ್ಳಾರಿ.